ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ರಿಸಲ್ಟ್ ಬಂದ ನಂತರ ತುಂಬಾ ವಿದ್ಯಾರ್ಥಿಗಳಿಗೆ ನಾನು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದೆ, ಆದ್ರೆ ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಮತ್ತೆ ಹಲವಾರು ವಿದ್ಯಾರ್ಥಿಗಳಿಗೆ ನಾನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದಿತ್ತು, ಬಟ್ ಎಕ್ಸಾಮ್ ಟೈಮಲ್ಲಿ ಯಾವುದೊಂದು ಪ್ರಾಬ್ಲಮ್ ನಿಂದ ಎಕ್ಸಾಮ್ ಅಲ್ಲಿ ಸರಿಯಾಗಿ ಬರೋದಕ್ಕೆ ಆಗಿಲ್ಲ. ಈ ರೀತಿ ಇರುತ್ತೆ. ಹೀಗಿದ್ದಾಗ ವಿದ್ಯಾರ್ಥಿಗಳು ತಮ್ಮ ಪರ್ಸೆಂಟೇಜ್ ರೀತಿ ಮಾರ್ಕ್ಸ್ ಅನ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ವಿ. ಅಂದ್ರೆ ಈ ವರ್ಷ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ತಿಳಿದುಕೊಳ್ತಿದ್ವಿ. ಹಾಗೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಬಗ್ಗೆ ತಿಳಿದುಕೊಳ್ತಿದ್ವಿ. ನಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನು ನಾವು ಸತತವಾಗಿ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ವರ್ಕ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ PUC ಅಡ್ಮಿಷನ್ ಹಾಗೆ ಸ್ಕಾಲರ್ಶಿಪ್ ಬಗ್ಗೆ ಅನೌನ್ಸ್ಮೆಂಟ್ ಆದ್ರೆ ಅದ್ರ ಬಗ್ಗೆ ಆದಷ್ಟು ಬೇಗ ಮಾಹಿತಿಯನ್ನು ತಿಳಿಸ್ತೀವಿ. ಅದಕ್ಕೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಈಗ ಎಕ್ಸಾಂಪಲ್ಗೆ ಸೈನ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಏನಿತ್ತು ಅದಕ್ಕೆ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು 75 ಮಾರ್ಕ್ಸ್ ಬರೋ ರೀತಿ ಬರೆದಿದ್ದಾರೆ. ಆದ್ರೆ ಅವರಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ಈಗ ರಿಸಲ್ಟ್ ಬರುತ್ತಲ್ವಾ ಅದರೊಳಗಡೆ ಸೈನ್ಸ್ ಸಬ್ಜೆಕ್ಟ್ಗೆ 80ಗೆ 65 ಮಾರ್ಕ್ಸ್ ಬಂದಿದೆ. ಅವಾಗ ನೋಡಿದ ಕೂಡಲೇ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಬರೆದಿದ್ನೋ ಅದಕ್ಕೆ ಸರಿಯಾಗಿ ಮಾರ್ಕ್ಸ್ ಸಿಕ್ಕಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡುವಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಅಪ್ಲೈ ಮಾಡಬೇಕು. ಈಗ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗಿಗೆ ಅಪ್ಲೈ ಮಾಡೋ ಮೊದಲು ವಿದ್ಯಾರ್ಥಿಗಳು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅವಕಾಶವನ್ನು ಕೊಡ್ತಾರೆ. ಈಗ ಸ್ಕ್ಯಾನ್ಡ್ ಕಾಪಿ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ನಿಮಗೆ ಎಕ್ಸಾಮ್ ಬರೆದಿರ್ತೀರಾ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ರೀತಿ ಎಲ್ಲ ವಿಷಯಗಳ ಎಕ್ಸಾಮನ್ನು ಬರೆದಿರ್ತೀರಾ. ನಿಮಗೆ ಯಾವ ವಿಷಯಕ್ಕೆ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದ್ರೆ ನೀವು ಬರೆದಿದ್ದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ ಅನ್ಸುತ್ತೆ, ಅದಕ್ಕೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ, ಈಗ ಎಕ್ಸಾಂಪಲ್ಗೆ ನೀವು ಸೈನ್ಸ್ ಸಬ್ಜೆಕ್ಟ್ಗೆ ಸ್ಕ್ಯಾನ್ಡ್ ಕಾಪಿಗೋಸ್ಕರ ಅಪ್ಲೈ ಮಾಡಿದಿರಾ, ಹಾಗಿದ್ರೆ ನಿಮ್ಮ ಸೈನ್ಸ್ ಸಬ್ಜೆಕ್ಟ್ನ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ, ಚೆಕ್ ಮಾಡಿರ್ತಾರೆ. ಸೊ ಆ ಚೆಕ್ ಮಾಡಿದಂತಹ ಆನ್ಸರ್ ಪೇಪರ್ನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸಲಾಗುತ್ತೆ. ಸರಿನಾ? ನಂತರ ಯಾವ ವಿದ್ಯಾರ್ಥಿಗಳು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ತಾರೆ ಅದು ಕೂಡ ಯಾವ ವಿಷಯಕ್ಕೆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿರ್ತಾರೋ ಅದಷ್ಟೇ ವಿಷಯಕ್ಕೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಹೇಳ್ದಲ್ವಾ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನ್ಡ್ ಕಾಪಿಯನ್ನು ತರಿಸಿದ್ದಾರೆ, ಅವರು ಸೈನ್ಸ್ ಸಬ್ಜೆಕ್ಟ್ಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗಿಗೆ ಅಪ್ಲೈ ಮಾಡಬಹುದು. ಈಗ ಅವರು ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನ್ಡ್ ಕಾಪಿಯನ್ನು ತರಿಸಿ ಮ್ಯಾಥಮೆಟಿಕ್ಸ್ಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಅವಕಾಶ ಇರಲ್ಲ. ಸರಿನಾ? ನೀವು ಮ್ಯಾಥಮೆಟಿಕ್ಸ್ಗೂ ಕೂಡ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ನ ಸ್ಕ್ಯಾನ್ಡ್ ಕಾಪಿಯನ್ನು ಕೂಡ ತರಿಸಬೇಕಾಗತ್ತೆ. ಈಗ ಸ್ಕ್ಯಾನ್ಡ್ ಕಾಪಿ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಈಗ ಸ್ಕ್ಯಾನ್ಡ್ ಕಾಪಿ ಆದ್ರೆ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ರಿವ್ಯಾಲ್ಯೂಯೇಷನ್ ಏನು ಹಾಗೆ ರೀಟೋಟಲಿಂಗ್ ಅಂದ್ರೆ ಏನು ಅಂತ. ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಆಲ್ರೆಡಿ ಒಮ್ಮೆ ಚೆಕ್ ಮಾಡಿ ನಿಮಗೆ ರಿಸಲ್ಟ್ ಅನ್ನ ಕೊಟ್ಟಿರ್ತಾರೆ. ಅದರ ನಂತರ ನೀವು ಸ್ಕ್ಯಾನ್ಡ್ ಕಾಪಿಯನ್ನು ತರಿಸಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದಕ್ಕೆ ಮೊದಲು ಎಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನ ಕನ್ಸಿಡರ್ ಮಾಡಲ್ಲ. ನೀವು ಬರೆದಿರುವಂತಹ ಪ್ರತಿ ಉತ್ತರವನ್ನು ಕೂಡ ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಮಾಡಲಾಗತ್ತೆ. ಚೆಕ್ ಮಾಡಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ನಂತರ ಹೊಸದಾಗಿ ಏನು ಮಾರ್ಕ್ಸ್ ಬಂದಿದೆ ಅದನ್ನು ನಿಮ್ಗೆ ತಿಳಿಸ್ತಾರೆ. ಇದು ರಿವ್ಯಾಲ್ಯೂಯೇಷನ್. ಈಗ ರೀಟೋಟಲಿಂಗ್ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ರೀಟೋಟಲಿಂಗ್ ಅಲ್ಲಿ ನಿಮ್ಮ ಆನ್ಸರ್ ಪೇಪರ್ ಏನಿದೆ ಅದನ್ನು ಮತ್ತೆ ಚೆಕ್ ಮಾಡಲ್ಲ. ಸರಿನಾ? ನಿಮ್ಮ ಆನ್ಸರ್ ಪೇಪರ್ನ ಮತ್ತೆ ಚೆಕ್ ಮಾಡಲ್ಲ. ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಏನು ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಚೆಕ್ ಮಾಡಿದಾಗ ಮಾರ್ಕ್ಸ್ ಅಲಾಟ್ ಮಾಡಿರ್ತಾರಲ್ವಾ, ಅದು ಕೌಂಟ್ ಮಾಡೋದ್ರೊಳಗಡೆ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಮತ್ತೊಮ್ಮೆ ಅದನ್ನ ಕೌಂಟ್ ಮಾಡ್ತಾರೆ. ಕೌಂಟ್ ಮಾಡಿದಾಗ ಟೋಟಲ್ ಎಷ್ಟು ಬಂದು ಅಂತ ತಿಳಿಸ್ತಾರೆ. ಇದು ರೀಟೋಟಲಿಂಗ್ ಆಗಿರುತ್ತೆ. ನಂತರ ಈಗ ಸ್ಕ್ಯಾನ್ಡ್ ಕಾಪಿ, ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಎಲ್ಲದಕ್ಕೂ ಕೂಡ ಪ್ರತಿ ಸಬ್ಜೆಕ್ಟ್ಗೆ ಇಂತಿಷ್ಟು ಫೀಸ್ ಇರುತ್ತೆ ಅಂತ ಇರುತ್ತೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಸ್ಕ್ಯಾನ್ಡ್ ಕಾಪಿಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಅದೇ ರೀತಿ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಅದಕ್ಕೂ ಕೂಡ ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಈಗ ನಿಮಗೆ ವೆಬ್ಸೈಟ್ ಗೊತ್ತಿರುತ್ತೆ, ಅದ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, KSEAB.karnataka.gov.in. ಈ ವೆಬ್ಸೈಟ್ ಏನಿದೆ ಇದರ ಮೂಲಕ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಹಾಗೆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಬಹುದು. ಸರಿನಾ? ನಂತರ ರಿಸಲ್ಟ್ ಬಂದ ತಕ್ಷಣ ನಮ್ಮ ಶಿಕ್ಷಣ ಇಲಾಖೆಯವರು ಫೀಸ್ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾರೆ. ಅಂದ್ರೆ ಸ್ಕ್ಯಾನ್ಡ್ ಕಾಪಿಗೆ ಎಷ್ಟಿರುತ್ತೆ, ರಿವ್ಯಾಲ್ಯೂಯೇಷನ್ಗೆ ಎಷ್ಟಿರುತ್ತೆ, ರೀಟೋಟಲಿಂಗ್ ಎಷ್ಟಿರುತ್ತೆ, ಈ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಬಂದ ನಂತರ ಅದನ್ನು ಕೂಡ ಆದಷ್ಟು ಬೇಗ ಹೇಳ್ತೀನಿ. ಈಗ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್, ಸ್ಕ್ಯಾನ್ಡ್ ಕಾಪಿ ಬಗ್ಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಮುಂದಿನ ಪ್ರಶ್ನೆ ಏನು ಅಥವಾ ಮುಂದಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಈಗ ಈ ವರ್ಷ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಮೊದಲನೇ ಬೋರ್ಡ್ ಎಕ್ಸಾಮ್ ಮುಗಿದಿದೆ. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಯಾವಾಗ ಆಗಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಮೊದಲನೇ ಎಕ್ಸಾಮ್ನ ರಿಸಲ್ಟ್ ಬಂದ ಮುಂದೆ ಒಂದು 25 ರಿಂದ 30 ದಿನಗಳ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸ್ತಾರೆ.
ಇದುವರೆಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ ಅಥವಾ ಟೈಮ್ ಟೇಬಲ್ ಅನ್ನ ಕೊಟ್ಟಿಲ್ಲ. ಬಟ್ ಅದನ್ನು ಕೂಡ ರಿಸಲ್ಟ್ ಬಂದ ಮುಂದಿನ 1 ವಾರದೊಳಗಡೆ ಕೊಡ್ತಾರೆ. ಈಗ 2ನೇ ಬೋರ್ಡ್ ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿಗಳು ಬರೀಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಅಂದ್ರೆ ಅವರ ಎಬಿಲಿಟಿ ತುಂಬಾ ಚೆನ್ನಾಗಿದೆ, ಎಕ್ಸಾಮ್ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆಯೋದಕ್ಕೆ ಆಗಿಲ್ಲ, ಹಾಗಾದ್ರೆ ಅವರು 2ನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ಹಾಗೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ಅವರು ಕೂಡ 2ನೇ ಬೋರ್ಡ್ ಎಕ್ಸಾಮ್ ನ ಬರೀಬಹುದು. ಈಗ 2ನೇ ಬೋರ್ಡ್ ಎಕ್ಸಾಮ್ ಅನ್ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೆದ್ರೆ, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗಿದ್ದಾರೆ ಬಟ್ 2ನೇ ಬೋರ್ಡ್ ಎಕ್ಸಾಮ್ ಅನ್ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೀತಿದ್ದಾರೆ, ಹಾಗಾದ್ರೆ ಯೂಸ್ ಏನು ಅದನ್ನ ತಿಳ್ಕೊಳ್ಳೋದಾದ್ರೆ, ಯೂಸ್ ಏನು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ಗೆ ಮ್ಯಾಥ್ಸ್ ಎಕ್ಸಾಮ್ ಅದರ ಎಕ್ಸಾಮ್ ಆಯ್ತಲ್ವಾ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 80ಕ್ಕೆ 60 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳೋಣ. ಈಗ ಅಕಸ್ಮಾತ್ ಆಗಿ 2ನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆದಿದ್ದಾರೆ, ಅದರಲ್ಲಿ 80ಕ್ಕೆ 70 ಮಾರ್ಕ್ಸ್ ಬಂತು, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂತು. ಹಾಗಿದ್ದಾಗ 2ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈಗ ಅಕಸ್ಮಾತ್ ಆಗಿ ಅವರು ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 80ಕ್ಕೆ 60 ತೆಗೆದುಕೊಂಡಿದ್ರು, 2ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 80ಕ್ಕೆ 55 ಮಾರ್ಕ್ಸ್ ಬಿತ್ತು, 55 ಮಾರ್ಕ್ಸ್ ಬಿತ್ತು, ಅಂದ್ರೆ ಮೊದಲೇ ಬೋರ್ಡ್ ಎಕ್ಸಾಮ್ಗಿಂತ ಕಡಿಮೆ ಮಾರ್ಕ್ಸ್ ಬಿತ್ತು. ಹಾಗಿದ್ದಾಗ ಎರಡೂ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಯಾವ ಎಕ್ಸಾಮ್ ಅಲ್ಲಿ ಬಂದಿದೆ, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 60 ಮಾರ್ಕ್ಸ್ ಬಂದಿರುತ್ತೆ, ಅದನ್ನು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಸಬ್ಜೆಕ್ಟ್ ವೈಸ್ ಜಾಸ್ತಿ ಮಾರ್ಕ್ಸ್ ಬಂದಿರೋದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪಡಿಬಹುದು. ಈ ರೀತಿ ಅವಕಾಶ ಇರುತ್ತೆ 2ನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ. ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಬರೆದ್ರು ಕೂಡ ಇದೇ ರೀತಿ ಅವಕಾಶ ಇರುತ್ತೆ. ಅಂದ್ರೆ ನೀವು ಮೊದಲನೇ ಬೋರ್ಡ್ ಎಕ್ಸಾಮ್, 2ನೇ ಬೋರ್ಡ್ ಎಕ್ಸಾಮ್ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದ್ರೆ ಸಬ್ಜೆಕ್ಟ್ ವೈಸ್ ನೀವು ಯಾವ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ನ ಪಡೆದಿದ್ದೀರಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ, ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈ ರೀತಿ ಅವಕಾಶಗಳು 2ನೇ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಇರುತ್ತೆ. ಈಗ 2ನೇ ಬೋರ್ಡ್ ಎಕ್ಸಾಮ್ ಇರಿದೆ, ಹಾಗೆ 3ನೇ ಬೋರ್ಡ್ ಎಕ್ಸಾಮ್, ಇದಕ್ಕೆ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ತಿಳ್ಕೊಳ್ಳೋದಾದ್ರೆ, ನೀವು ಬೇಕಾದ್ರೆ ನಿಮ್ಮ ಸ್ಕೂಲ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು, ಇಲ್ಲದಿದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೂ ಕೂಡ ಪ್ರತಿ ಸಬ್ಜೆಕ್ಟ್ ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ ಅದಕ್ಕೆ ಇಂತಿಷ್ಟು ಫೀಸ್ ಅಂತ ಇರುತ್ತೆ. ಸೊ ಆ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಅದರ ನಂತರ ಎಕ್ಸಾಮ್ ಅನ್ನ ಬರೀಬಹುದು. ನಂತರ 2ನೇ ಬೋರ್ಡ್ ಎಕ್ಸಾಮ್ ನ ಹಾಲ್ ಟಿಕೆಟ್ ಇರುತ್ತೆ, ಅದನ್ನು ಕೂಡ ವಿದ್ಯಾರ್ಥಿಗಳು ಬೇಕಿದ್ರೆ ಸ್ಕೂಲಿಂದ ಕಲೆಕ್ಟ್ ಮಾಡಬಹುದು, ಇಲ್ಲದಿದ್ರೆ ಆನ್ಲೈನ್ ಇಂದ ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ಹಾಗಿದ್ರೆ 2ನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಅಲ್ಲಿ ಹಾಕೋದು ತಿಳ್ಕೊಳ್ಳೋದಾದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ kseab.karnataka.gov.in. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ವಿಡಿಯೋ ನಿಮ್ಗೆಲ್ಲರಿಗೆ ಶೇರ್ ಮಾಡಿ. ನಂತರ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ಹಾಗೆ ಮುಂದಿನ ಜೀವನಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.